5ನೇ ತಾರೀಕು ಹುಟ್ಟಿರೋರು, 14ನೇ ತಾರೀಕು ಹುಟ್ಟಿರೋರು, 23ನೇ ತಾರೀಕು ಹುಟ್ಟಿರೋರು, ಇವರೆಲ್ಲರೂ ಕೂಡ 5 ಸೀರೀಸಲ್ಲಿ ಬರ್ತಾರೆ. ತುಂಬ ಫಾಸ್ಟಾಗಿ ಮಾತಾಡ್ತಕ್ಕಂಥವ್ರು ಇವರೆಲ್ಲ, ಸ್ಪೀಡಾಗಿ ಮಾತಾಡ್ತಾರೆ. ಚುರುಕಾಗಿ ಬುದ್ಧಿಯನ್ನು ಓಡಿಸ್ತಕ್ಕಂಥ ಒಂದು ಏನಾದ್ರು ನಂಬರ್ ಇತ್ತು ಅಂತಂದರೆ ಅದು 5 ಸೀರೀಸು. 5 ಅನ್ನೋದೇ ನನಗೆ ಬರ್ತಕ್ಕಂಥ ಲಾಭ ಅನ್ನೋದು ಒಂದು ಯೂನಿವರ್ಸಲ್ ಥಾಟ್ ಪ್ರಾಸೆಸ್ಸಲ್ಲಿದೆ. ಜ್ಞಾನ ಪ್ಲಸ್ ಬುದ್ಧಿವಂತಿಕೆ ಸೇರಿದ್ರೆ ನೀವು ಲೈಫಲ್ಲಿ ಸಕ್ಸಸ್ ಹೊಂದುತ್ತೀರಾ. ಸಣ್ಣ ಸಣ್ಣ ವಿಚಾರಕ್ಕೂ ಅವ್ರಿಗೆ ನಗಬೇಕು, ಅವ್ರು ಹೇಳಿದ ತಕ್ಷಣ ಟಕ 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 ಅಂತ ನಗಬೇಕು. ಸೆನ್ಸ್ ಆಫ್ ಹ್ಯೂಮರು ಭಾಳ ಹೆಚ್ಚು 5 ಇರ್ತಕ್ಕಂಥವ್ರಿಗೆ. ತುಂಬ ಜನ ಫ್ರೆಂಡ್ಸು ಯಾರನ್ನೂ ಕೂಡ ದುಶ್ಮನಿ ಅಂತ ಹೇಳ್ತಾರೆ ಮಾಡ್ಕೊಳ್ಳಲ್ಲ. ಈ 5ಅಲ್ಲಿ ಇರ್ತಕ್ಕಂಥವ್ರು ಮ್ಯಾಥಮ್ಯಾಟಿಕ್ಸಲ್ಲಿ ಸೂಪರ್ ಫಾಸ್ಟ್ ಇರ್ತಾರೆ. 6th ಸೆನ್ಸ್ ಅಂತ ಹೇಳ್ತೀವಲ್ಲ ಅದು 5 ಸೀರೀಸಲ್ಲಿದೆ. 6, 15, 24ನೇ ತಾರೀಕು ಹುಟ್ಟಿರೋರು, ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ 6 ಸೀರೀಸಲ್ಲಿ ಬರ್ತಾರೆ. ಈ 6 ಸೀರೀಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಲೈಫು ತುಂಬ ಟಫ್ ಇರುತ್ತೆ. ಫಸ್ಟ್ ಹಾಫ್ ಅಂತ ಕರಿತೀವಿ. ಫಸ್ಟ್ ಹಾಫ್ ಅಷ್ಟು ಈಸಿಯಾಗಿ ಬರಲ್ಲ. ಸೆಕೆಂಡ್ ಹಾಫಲ್ಲಿ ಶುಕ್ರ ಆ್ಯಕ್ಟಿವೇಟ್ ಆಗ್ತಾರೆ 6 ಸೀರೀಸ್ ಅವ್ರಿಗೆ. ಅವಾಗ ಅವ್ರು ಸ್ಲೋ ಆಗಿ ಅಭಿವೃದ್ಧಿ ಬಂದು ಕಂಫರ್ಟ್ ಸ್ಟೇಜಿಗೆ ಬರ್ತಾರೆ. 6 ಅಂದಿದ ತಕ್ಷಣ, ಶುಕ್ರ ಅಂದಿದ ತಕ್ಷಣ ಇವರು ಸೂಪರಾಗಿ ಮಾಡೋಂಗಿರ್ತಾರಲ್ಲ, ಇಲ್ಲ, ಇರೋ ಬಟ್ಟೆಲೇ ಮೇಂಟೈನ್ ಜಾಸ್ತಿ ಮಾಡ್ತಾರೆ, ಇರೋದನ್ನೇ ಐರನ್ ಮಾಡಿ ಹಾಕೋತಾರೆ. ಹಾಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ. ದುಡ್ಡು ಸ್ವಲ್ಪ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ತಾ 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 ಅವ್ರಿಗೆ ಹಣಕಾಸಿನ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. 6 ಸೀರೀಸಲ್ಲಿ ಅವ್ರಿಗೆ ಒಂದು ಕಡೆ ಕೆಲಸ ಸ್ಥಿರವಾಗಿ ಇರೋಕ್ಕೆ ಸ್ವಲ್ಪ ಕಷ್ಟ. ಐದರ್ ಡಿಫ್ರೆಂಟ್ ಕಂಪ್ನಿಗೆ ಹೋಗ್ತಾರೆ ಅಥವಾ ಸೇಮ್ ಕಂಪ್ನಿಲೇ ಇದ್ದು ಡಿಫ್ರೆಂಟ್ ಏರಿಯಾಸ್ ಆಫ್ ಲೈಫ್ನ ನೋಡ್ಕೊಳ್ತಾರೆ. ಯಾರನ್ನೂ ಕೂಡ ಎನಿಮಿಟಿ ಮಾಡ್ಕೊಳ್ಳಲ್ಲ. ಸ್ವಲ್ಪ ಕಾಲೆಳೆಯತಕ್ಕಂಥ ಬುದ್ಧಿ ಸ್ವಲ್ಪ 6 ಅವ್ರಿಗಿರುತ್ತೆ. ಒಂಚೂರು ಕಾಲೆಳಿತಾರೆ. ಆ ಕಾಲೆಳಿತಕ್ಕಂಥ ಬುದ್ಧಿಲಿ ಏನಾದ್ರು ಹರ್ಟ್ ಆದರೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಅದೊಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಹಾಗೆ 6 ಸೀರೀಸ್ ಅವರು ಸ್ವಲ್ಪ ಅಡಿಕ್ಷನ್ಗೆ ಹೋಗಬಾರ್ದು. 80% ಅಷ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೆಚ್ಚು ಕಮ್ಮಿ ಅಲ್ಲಿ ಬರುತ್ತೆ. ಇನ್ನು ತದ್ವಿರುದ್ಧ ಇದೆ ಅಂದರೆ ನಿಮ್ಮ ಡೆಸ್ಟಿನಿ ನಂಬರು ಮತ್ತು ಸೋಲ್ ನಂಬರ್ ನೋಡಬೇಕಾಗುತ್ತೆ. ಅಲ್ಲಿ ಇದನ್ನು ಆಲ್ಟರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಹಿಂದಿನ ಕಾರ್ಯಕ್ರಮಗಳಲ್ಲಿ ನೀವು ವ್ಯಕ್ತಿಯ ಹುಟ್ಟಿದ ದಿನಾಂಕ, ಆ ವ್ಯಕ್ತಿಯ ಗುಣ ನಡತೆಯನ್ನು ತಿಳಿಸುತ್ತೆ ಅನ್ನುವಂಥದ್ದನ್ನು 1 ಸೀರೀಸ್, 2 ಸೀರೀಸ್, 3 ಸೀರೀಸ್ ಮತ್ತು 4 ಸೀರೀಸ್ವರೆಗೆ ಹೇಳಿದ್ದೀರಾ. ಎಲ್ಲರೂ ಬಹಳ ಕುತೂಹಲದಿಂದ ಅದನ್ನು ಕೇಳ್ತಾ ಇದ್ದಾರೆ. ಬಹಳಷ್ಟು ಮಂದಿ ನೀವು ಹೇಳಿದ್ದು ಸರಿಯಾಗಿದೆ ಗುರೂಜಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ 5 ಸೀರೀಸ್ ಮತ್ತು 6 ಸೀರೀಸನ್ನು ನಾವು ನೋಡೋಣ ಅಂತ. ಸೊ 5 ಸೀರೀಸ್ ಬಗ್ಗೆ ಹೇಳೋದಾದ್ರೆ ಗುರೂಜಿ. ಡೆಫಿನೆಟ್ಲಿ ಹೇಳ್ತೀನಿ. 5 ಸೀರೀಸ್ ಯಾರ್ಯಾರು 5 ಸೀರೀಸ್ ಅಂದರೆ 5ನೇ ತಾರೀಕು ಹುಟ್ಟಿರೋರು, 14ನೇ ತಾರೀಕು ಹುಟ್ಟಿರೋರು, 23ನೇ ತಾರೀಕು ಹುಟ್ಟಿರೋರು, ಇವರೆಲ್ಲರೂ ಕೂಡ 5 ಸೀರೀಸಲ್ಲಿ ಬರ್ತಾರೆ. ಈ 5 ಸೀರೀಸು ಬುಧನ ಆಧಿಪತ್ಯದಲ್ಲಿ ಬರುತ್ತೆ. ತುಂಬ ಫಾಸ್ಟಾಗಿ ಮಾತಾಡ್ತಕ್ಕಂಥವ್ರು ಇವರೆಲ್ಲ, ಸ್ಪೀಡಾಗಿ ಮಾತಾಡ್ತಾರೆ. ತುಂಬ ಫಾಸ್ಟು, ಸ್ಪೀಡು, ಮತ್ತು ಅವ್ರ ಬುದ್ಧಿನೂ ಕೂಡ ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಆಗುತ್ತೆ. ಎಲ್ಲ ಸೀರೀಸ್ಗಿನ ಅತ್ಯಂತ ಚುರುಕಾಗಿ ಬುದ್ಧಿಯನ್ನು ಓಡಿಸ್ತಕ್ಕಂಥ ಒಂದು ಏನಾದ್ರು ನಂಬರ್ ಇತ್ತು ಅಂತಂದರೆ ಅದು 5 ಸೀರೀಸ್ ಅವರು. 5 ಸೀರೀಸ್ ಅವರು ಸ್ವಲ್ಪ ಮೈಂಡ್ ಯಾವಾಗಲೂ ಕೂಡ ಬಿಸ್ನೆಸ್ ಸೈಡ್ ಇರುತ್ತೆ. ಬಿಸ್ನೆಸ್ ಅಂದರೆ ಬಿಸ್ನೆಸ್ಸೇ ಮಾಡಬೇಕು ಅಂತೇನಿಲ್ಲ. ಒಬ್ಬ ವ್ಯಕ್ತಿ ಬಂದರೆ ವ್ಯವಹಾರದ ದೃಷ್ಟಿಯಲ್ಲಿ ನೋಡ್ತಾರೆ. ಒಂದು ಕಡೆ ಹೋಗಬೇಕು ಅಂದರೆ ಅಲ್ಲಿ ಏನಾದ್ರು ನನಗೆ ಲಾಭ ಆದರೆ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗಲ್ಲ, ಟೈಮ್ ವೇಸ್ಟ್ ಮಾಡಲಿ ಅಂತ ಹೇಳ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥವ್ರು 5 ಸೀರೀಸ್ ಅವರು. ಅಲ್ಲಿ ಹೋದಾಗ ನನಗೇನಾದ್ರು ಸಿಗ್ಬೋದಾ, ಅದು ಜ್ಞಾನವಾಗಿರ್ಬೋದು, ಹಣವಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಏನಾದ್ರು ಒಂದು ಅಲ್ಲಿ ನನಗೆ ಹೋದರೆ ನನಗೆ ಸಿಕ್ಕರೆ ಅಲ್ಲಿ ಹೋಗ್ತೀನಿ, ಸುಮ್ಮನೆ ಯಾಕೆ ಹೋಗಲಿ, ನನಗೆ ನನ್ನ ಲಾಭ. 5ನೇವ್ರು ಜಾಸ್ತಿ ಯಾವಾಗಲೂ ಕೂಡ ನನ್ನ ಲಾಭವನ್ನು ನೋಡ್ತಾರೆ. ಅದಕ್ಕೆ ತುಂಬ ಜನ ಈ ನಂಬರ್ಸ್ ಇಟ್ಕೊಳ್ಳೋ ಜಾಗದಲ್ಲಿ 5 ಇಟ್ಕೊಳ್ತಾರೆ ಜಾಸ್ತಿ. ಮೊಬೈಲ್ ನಂಬರ್ ಟೋಟ್ಲು 5, ಯಾವ್ದು ನೋಡ್ರೂ ಕೂಡ ಟೋಟಲ್ 5 ಬರಬೇಕು ಬುಧ. ಯಾಕೆಂದರೆ 5 ಅನ್ನೋದೇ ನನಗೆ ಬರ್ತಕ್ಕಂಥ ಲಾಭ ಅನ್ನೋದು ಒಂದು ಯೂನಿವರ್ಸಲ್ ಥಾಟ್ ಪ್ರಾಸೆಸ್ಸಲ್ಲಿದೆ. ಇಂಥ ಪರಿಸ್ಥಿತಿಲಿ 5 ಈ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣ ಇರೋದಾಗ ಮೊಬೈಲ್ ನಂಬರಲ್ಲೂ 5 ಯೂಸ್ ಮಾಡ್ತಾರೆ. ಹಾಗೆ ಈ 5 ಬಿಸ್ನೆಸ್ ಮೈಂಡ್ ಕೊಡುತ್ತೆ. ಬಿಸ್ನೆಸ್ ಲಾಸ್ ಎಲ್ಲರೂ 5 ಇರೋರಿಗೆಲ್ಲ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಅಂತ ಯಾವುದೂ ಇಲ್ಲ. ಅದು ಮೂಲ ಜಾತಕಕ್ಕೆ ಬರಬೇಕು. ಗುಣಲಕ್ಷಣಗಳು ಮಾತ್ರ ನೋಡ್ತೀವಿ ಇಲ್ಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ನೋಡ್ತೀವಿ. ಕೆಲವರು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇರ್ತಾರೆ, ಸಂಬಳ ತೊಗೊಳ್ತಾ ಇರ್ತಾರೆ. ಜಾಸ್ತಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಿ ಇನ್ಸೆಂಟಿವ್ ತೊಗೊಳ್ತಾ ಇರ್ತಾರೆ. ಮತ್ತು ಅವ್ರಿಗೆ ಬಿಸ್ನೆಸ್ ಮಾಡಿ ಇಲ್ಲ ಅಂತ ಹೇಳ್ಬೇಕಾ, ಇರುತ್ತೆ.
ಹಾಗೆ ಬಿಸ್ನೆಸ್ಸಲ್ಲಿ ಇಲ್ಲದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ, ಬಟ್ ಎಟ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಫಂಕ್ಷನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ವ್ಯಾಪಾರ, ಸೇಲ್ಸು, ಮಾರ್ಕೆಟಿಂಗು, ಕಮ್ಯುನಿಕೇಷನ್ ಫೀಲ್ಡು, ಸಿಂಗಿಂಗ್ ಫೀಲ್ಡು, ಈಗ ಬರ್ತಕ್ಕಂಥ ಈ ಯೂಟ್ಯೂಬು, ಇವೆಲ್ಲದಕ್ಕೂ ಕೂಡ ಅವರು ಪ್ರಚೋದನೆಕಾರಿಯಾಗಿರ್ತಕ್ಕಂಥ ಒಂದು ಅಂಶವನ್ನು, ಕಮ್ಯುನಿಕೇಷನ್ ವಿಚಾರವನ್ನು 5 ತೊಗೊಂಬಂದಿರುತ್ತೆ. 5 ಅವರು ಸೀರೀಸ್ ಅವರು ತುಂಬ ವಿಟ್ಟಿ ಅಂತ ಹೇಳ್ತಾರೆ, ಅಂದರೆ ಹ್ಯೂಮರಸ್, ಅಂದರೆ ಈ ಜೋಕ್ ಕಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸಖತ್ ಜೋಕ್ ಕಟ್ ಮಾಡ್ತಾರೆ ಅಂತ. ಸಣ್ಣ ಸಣ್ಣ ವಿಚಾರಕ್ಕೂ ಅವ್ರಿಗೆ ನಗಬೇಕು, ಅವ್ರು ಹೇಳಿದ ತಕ್ಷಣ ಟಕ 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 ಅಂತ ನಗಬೇಕು. ಸಣ್ಣ ಸಣ್ಣ ಸೆನ್ಸ್ ಆಫ್ ಹ್ಯೂಮರ್ ಅಂತಲೂ ಕರೀತಾರೆ. ಸೆನ್ಸ್ ಆಫ್ ಹ್ಯೂಮರು ಭಾಳ ಹೆಚ್ಚು 5 ಇರ್ತಕ್ಕಂಥವ್ರಿಗೆ. ಹಾಗೆ 5 ಇರ್ತಕ್ಕಂಥವ್ರಿಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ತುಂಬ ಜನ ಫ್ರೆಂಡ್ಸು. ಯಾರನ್ನೂ ಕೂಡ ದುಶ್ಮನಿ ಅಂತ ಹೇಳ್ತಾರ ಮಾಡ್ಕೊಳ್ಳಲ್ಲ, ಅದೊಂದು ವಿಶೇಷ ಅವ್ರಿಗೆ. ಈ 5 ಎನಿಮಿಟಿ ಅನ್ನೋ ಯಾರೂ ಇಲ್ಲ. ಅದಕ್ಕೆ ಈ 5 ಸೀರೀಸ್ ಅವ್ರಿಗೆ ಕಮ್ಮಿ ನಂಬರ್ಸ್ ಎನಿಮಿಟಿ ಇರ್ತಕ್ಕಂಥದ್ದು. ಅವ್ರ ಗುಣನೇ ಹಾಗೆ, ಎಲ್ಲರಿಂದನೇ ಏನಾರು ಲಾಭ ಆಗುತ್ತೆ, ಯಾಕೆ ಅವ್ರನ್ನ ನಾವು ದೂರ ತಳ್ಕೊಳ್ಳೋದು, ಇನ್ನು ಇಂಥವ್ರಿಂದ ಏನಾರು ಒಂದು ಇವತ್ತಲ್ಲ ನಾಳೆ ಏನಾರು ಆಗ್ಬೋದು, ಸ್ವಲ್ಪ ಸುಮ್ಮನೆ ಯಾಕೆ ನಾವು ಕಿತ್ತಾಕೊಂಡ್ಬಿಡೋಣ ಅನ್ನೋ ಮನಸ್ಥಿತಿ 5 ಸೀರೀಸರು ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಈ 5 ಇರ್ತಕ್ಕಂಥವ್ರು ಮ್ಯಾಥಮ್ಯಾಟಿಕ್ಸಲ್ಲಿ ಸೂಪರ್ ಫಾಸ್ಟ್ ಇರ್ತಾರೆ, ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ, ಹೀಗೆ ಹೀಗೆ ಅಂತೆಲ್ಲ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಲಿ ಏನು ನಡೀತಾ ಇದೆ ಅವನ ಮನಸ್ಸಲ್ಲಿ ಅಂತ ಗ್ರಹಿಸ್ತಾರೆ. ಈ ವ್ಯಕ್ತಿ ಮುಂದೆ ನಮಗೆ ಏನು ಹೇಳ್ತಾನೆ ಅನ್ನೋ ಒಂದು ಶಕ್ತಿ 5 ಸೀರೀಸ್ ಅವ್ರಿಗಿರುತ್ತೆ. ಇವನು ಕುತ್ಕೊಂಡಿದ್ದಾನೆ, ಇವನು ಯಾವ ಥರ ಇದ್ದಾನೆ, ನನ್ನಿಂದ ತೊಗೊಂಡು ಹೋಗೋಕ್ಕ ಅಥವಾ ನನಗೆ ಕೊಟ್ಟು ಹೋಗೋಕ್ಕ ಅನ್ನೋ ಒಂದು 6th ಸೆನ್ಸ್ ಅಂತ ಹೇಳ್ತೀವಲ್ಲ, ಅದು 5 ಸೀರೀಸಲ್ಲಿದೆ. ಸೊ ಈ 5 ಸೀರೀಸ್ ಅವರು ಅವರ ಎನರ್ಜೀಸ್ನ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಇನ್ನೆಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ಅಭಿವೃದ್ಧಿ ಜಾಸ್ತಿ, ಜ್ಞಾನವನ್ನು ಬೆಳೆಸ್ಕೊಳ್ಳೋಕ್ಕೆ ನಾಲೆಜ್ ಹೆಚ್ಚು, ಪುಸ್ತಕಗಳನ್ನು ಓದಬೇಕು 5 ಸೀರೀಸ್ ಇರೋರಿಗೆ. ಈ ಕಡೆ ಬುದ್ಧಿವಂತಿಕೆ ಇರುತ್ತೆ, ಪುಸ್ತಕ ಓದಿದಾಗ ಜ್ಞಾನ ಆ್ಯಡ್ ಆಗುತ್ತೆ, ಜ್ಞಾನ ಪ್ಲಸ್ ಬುದ್ಧಿವಂತಿಕೆ ಸೇರಿದ್ರೆ ನೀವು ಲೈಫಲ್ಲಿ ಸಕ್ಸಸ್ ಹೊಂದುತ್ತೀರಾ. ಸೊ 5, 14, 23 ಈ ಡೇಟ್ಸು ನಿಮಗೆ ಯಾವಾಗೂ ಕೂಡ ಲಕ್ಕಿ ಆಗಿರುತ್ತೆ. ಯಾಕಂದರೆ ಯಾವಾಗಲೂ ಬರ್ತ್ ಡೇಟ್ಸು ಅದೇ ಡೇಟ್ಸೇ ರಿಪಿಟೇಷನ್ ಬಂದಾಗ ಲಕ್ಕಿ ಆಗಿರುತ್ತೆ. ಇಷ್ಟು 5 ಸೀರೀಸ್ ಅವ್ರದ್ದು. ಸೊ ಎಸ್, ಹಾಗಾದರೆ ಇನ್ನು 6 ಸೀರೀಸ್ ಅವ್ರದ್ದು ನೋಡೋದಾದ್ರೆ ಗುರುಜಿ? ಖಂಡಿತ ಮುಂದಿನ ಸೀರೀಸ್ಗೆ ಹೋಗೋಣ. 6th ಸೀರೀಸ್ ಅಂತಂದರೆ 6, 15, 24ನೇ ತಾರೀಕು ಹುಟ್ಟಿರೋರು, ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ 6 ಸೀರೀಸಲ್ಲಿ ಬರ್ತಾರೆ. ಈ 6 ಸೀರೀಸ್ ಬಂದ್ಬಿಟ್ಟು ಈ ಶುಕ್ರನ ಆಧಿಪತ್ಯ, ವೀನಸ್, ಈ ಶುಕ್ರನ ಆಧಿಪತ್ಯದಲ್ಲಿರ್ತಕ್ಕಂಥದ್ದು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಗ್ರಹ ಇದು. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ಸ್ಟಾರ್ಟಿಂಗ್ ಲೈಫು 6ಅಲ್ಲಿ ಹುಟ್ಟಿರೋರು ಇರ್ತಾರಲ್ಲ, ಸ್ಟಾರ್ಟಿಂಗ್ ಲೈಫು ತುಂಬ ಟಫ್ ಇರುತ್ತೆ. ಫಸ್ಟ್ ಹಾಫ್ ಅಂತ ಕರಿತೀವಿ ನಾವು, ತುಂಬ ಟಫ್ ಲೈಫ್ ಇರುತ್ತೆ 6ಅಲ್ಲಿ ಹುಟ್ಟಿರೋರಿಗೆಲ್ಲ. ಆಮೇಲೆ ಶುಕ್ರ ಅಂತ ಹೇಳ್ಬಿಡ್ತಾರೆ 6 ಅಂದ ತಕ್ಷಣ. ಶುಕ್ರ ಅಂದ ತಕ್ಷಣ ಅವ್ರಿಗೆ ಏನು ವಾಚು, ಉಂಗುರ, ಒಡವೆ, ಬಟ್ಟೆಗಳು, ಚಪ್ಪಲಿಗಳು, ಕಾರ್ಗಳು ಮತ್ತು ಬೈಕ್ಗಳು ಎಲ್ಲ ಅಂತ ಹೇಳ್ಬಿಡ್ತಾರೆ. 6 ಸೀರೀಸಲ್ಲಿ ಹುಟ್ಟೋರಿಗೆ ಫಸ್ಟ್ ಹಾಫ್ ಅಷ್ಟು ಈಸಿಯಾಗಿ ಬರಲ್ಲ. ಶುಕ್ರ ದಶೆ ಅಂತ ಹೇಳ್ತಾರಲ್ಲ, ಅದು ಶುಕ್ರ ದಶೆ ದಶಾದಲ್ಲಿ ಹೇಳ್ಬಿಡ್ತಾರೆ. 6ನೇ ಮನೆ ಅಂದರೆ ಶುಕ್ರನ ಆಧಿಪತ್ಯ. ಫಸ್ಟ್ ಅವ್ರಿಗೆ ತುಂಬ ಹಾರ್ಡ್ಶಿಪ್ ಇರುತ್ತೆ, ತುಂಬ ಹಾರ್ಡ್ಶಿಪ್. ಸೆಕೆಂಡ್ ಹಾಫಲ್ಲಿ ಶುಕ್ರ ಆಕ್ಟಿವೇಟ್ ಆಗ್ತಾನೆ 6 ಸೀರೀಸ್ ಅವ್ರಿಗೆ. ಅವಾಗ ಅವ್ರು ಸ್ಲೋ ಆಗಿ ಅಭಿವೃದ್ಧಿ ಬಂದು 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 ಕಂಫರ್ಟ್ ಸ್ಟೇಜಿಗೆ ಬರ್ತಾರೆ. ಇನ್ನೊಂದು 6 ಸೀರೀಸ್ ಅವ್ರಿಗೆ 6 ಅಂದಿದ ತಕ್ಷಣ, ಶುಕ್ರ ಅಂದಿದ ತಕ್ಷಣ ಇವರು ಸೂಪರಾಗಿ ಮಾಡೋಂಗಿರ್ತಾರಲ್ಲ, ಇಲ್ಲ, ಇರೋ ಬಟ್ಟೆಲೇ ಮೇಂಟೈನ್ ಜಾಸ್ತಿ ಮಾಡ್ತಾರೆ, ಇರೋದನ್ನೇ ಐರನ್ ಮಾಡಿ ಹಾಕೋತಾರೆ. ಶೋಕಿ ಒಂದು ನಂಬರ್ ಬರುತ್ತೆ ಮುಂದೆ, ಅವಾಗ ಹೇಳ್ತೀನಿ, ಶೋಕಿ ನಂಬರೇ ಬೇರೆ, ಸಿಕ್ಕಾಪಟ್ಟೆ. 6 ಇರೋರೆಲ್ಲ ಶೋಕಿ ಮಾಡಲ್ಲ, ಇರ್ತಕ್ಕಂಥದ್ದನ್ನೇ ನೀಟಾಗಿ ಅಷ್ಟೇ ಡ್ರೆಸ್ ಮಾಡ್ಕೊಂಡು ಬರ್ತಕ್ಕಂಥದ್ದು 6 ಸೀರೀಸ್ ಅವರು. ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ, 6 ಶುಕ್ರ ಸಿಕ್ಕಾಪಟ್ಟೆ ಶೃಂಗಾರವಾಗಿರ್ತಾರೆ, ಸ್ಟೈಲ್ ಮಾಡ್ತಾರನೋ, ಏನಿದೆಯೋ ಮಾಡೋದದು. 2 ಶೋಕಿ ಜಾಸ್ತಿ, ಅರ್ಧ. ಇನ್ನೊಂದು ಶೋಕಿ ಮುಂದಿನ ಸೀರೀಸಲ್ಲಿ ಹೇಳ್ತೀನಿ. 2 ಇರೋರು ಸ್ವಲ್ಪ ಶೋಕಿ ಜಾಸ್ತಿ ಮಾಡ್ತಾರೆ. 6 ಇರೋರು ಯಾವುದೋ ಒಂದು ಹಾಕೊಂಡೋದ್ರೆ, ಬಟ್ಟೆ ತಾನೆ ಹಾಕೊಂಡ್ರೆ, ಒಂದು ಫಂಕ್ಷನ್ಗೆ ಪ್ಯಾಂಟ್ ಶರ್ಟ್ ಇದ್ರೆ ಸಾಕ್ತಾನೆ, ಸೀರೆ ಇದ್ರೆ ಸಾಕ್ತಾನೆ, ಅದೇ ಇದು ರೇಷ್ಮೆ ಸೀರೆ ಹಾಕೊಂಬಂದಿದ್ದೆ ಆ ಟೈಮು, ಏನಾಗುತ್ತೆ 4 ಸತಿ ಹಾಕೋಣ ಬಿಡು ಅಷ್ಟೇ. 100% 6, 15, 24 ಇದೇ ಮಾತೇ ಹೇಳೋದು. ಖಂಡಿತ ಇರೋದನ್ನೇ ನೀಟಾಗಿ ಹೊಸ ಥರ ಹಾಕೋತಾರೆ. ಅದೇ ಐಡಿಯಾ ಇದು, ಹೊಸ ಥರ. ಈ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾರಲ್ಲ, ಒಂದೇ ಸೀರೆಗೆ 4 ಥರ ಬ್ಲೌಸು, ಒಂದೇ ಬ್ಲೌಸ್ಗೆ 4 ಥರ ಸೀರೆ, ಒಂದೇ ಪ್ಯಾಂಟ್ಗೆ 5 ಥರ ಶರ್ಟು, ಒಂದೇ ಶರ್ಟ್ಗೆ 5 ಥರ ಪ್ಯಾಂಟು, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಕ್ಕಂಥದ್ದು 6 ಸೀರೀಸಲ್ಲಿ ಇರ್ತಾರೆ. ಹಾಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ. ದುಡ್ಡು ಸ್ವಲ್ಪ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗ್ತಾ 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 ಅವ್ರಿಗೆ
ಹಣಕಾಸಿನ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ 6 ಸೀರೀಸಲ್ಲಿರೋರಿಗೆ. ಅದೊಂದು ಆಶ್ಚರ್ಯದ ರೀತಿ. ಎರಡನೇದೇನು ಅಂತಂದರೆ ಅವ್ರಿಗೆ ಒಂದು ಕಡೆ ಕೆಲಸ ಸ್ಥಿರವಾಗಿ ಇರೋಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಹೋಗೋದು ಸ್ವಲ್ಪ ವಾಡಿಕೆ ಜಾಸ್ತಿ. ಅಥವಾ ಕೆಲವೊಬ್ರು ಒಂದೇ ಕಂಪ್ನಿ ಇದ್ದಿರಿ ನಮ್ದೇನು ಚೇಂಜ್ ಆಗಿಲ್ಲ ಅಂತ ಹೇಳೋ ಸಾಧ್ಯತೆ ಇದೆ. ಆದರೆ ಅವ್ರ ವರ್ಕ್ ಯಾವಾಗಲೂ ಹೊಸತನದಲ್ಲಿರುತ್ತೆ, ಮೊನಾಟನಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಇವತ್ತೊಂದು ಪ್ರಾಜೆಕ್ಟ್ ಮಾಡಿದ್ರೆ ನಾಳೆ ಒಂದು ಪ್ರಾಜೆಕ್ಟು, ನಾಳೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಾಳೆ ಒಂದು, ಇವತ್ತೊಂದು ವಿಚಾರ ನಾವು ಮಾತಾಡಿದ್ರೆ ನಾಳೆ ಒಂದು ವಿಚಾರ, ನಾಳೆ ಒಂದು ವಿಚಾರ ಮಾಡಿದ್ರೆ ನಾಡಿದ್ದೊಂದು ಇನ್ನೊಂದು ವಿಚಾರ, ವಿಚಾರಗಳು ಬದಲಾಗ್ತಾ ಇರುತ್ತೆ. ಮೊನಾಟನಸ್ ಓದ ಕೂತ್ಕೊಂಡ ಬಂದ ಆ ಥರ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಮಕ್ಕಿ ಇರ್ತಕ್ಕಂಥ ಕೆಲಸ ಬರಲ್ಲ. ಐದರ್ ಡಿಫ್ರೆಂಟ್ ಕಂಪ್ನಿಗೆ ಹೋಗ್ತಾರೆ ಅಥವಾ ಸೇಮ್ ಕಂಪ್ನಿಲೇ ಇದ್ದು ಡಿಫ್ರೆಂಟ್ ಏರಿಯಾಸ್ ಆಫ್ ಲೈಫ್ನ ನೋಡ್ಕೊಳ್ತಾರೆ. ಇದು ವಿಚಾರ. ಹಾಗೆ 6 ಸೀರೀಸ್ ಅವರು ಯಾರನ್ನೂ ಕೂಡ ಎನಿಮಿಟಿ ಮಾಡ್ಕೊಳ್ಳಲ್ಲ. ಸ್ವಲ್ಪ ಕಾಲೆಳೆಯತಕ್ಕಂಥ ಬುದ್ಧಿ ಸ್ವಲ್ಪ 6 ಅವ್ರಿಗಿರುತ್ತೆ. ಒಂಚೂರು ಕಾಲೆಳಿತಾರೆ. ಆ ಕಾಲೆಳಿತಕ್ಕಂಥ ಬುದ್ಧಿಲಿ ಏನಾದ್ರು ಹರ್ಟ್ ಆದರೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದೊಂದು ದೊಡ್ಡ ಗುಣ ಅಂತ ಹೇಳ್ಬೋದು. ಯಾರನ್ನೂ ಎದುರಾಕೊಳ್ತಕ್ಕಂಥದ್ದಿಲ್ಲ. ಆಮೇಲೆ ಯಾವಾಗಲೂ ಕೂಡ ಅವ್ರದ್ದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಒಬ್ಬರು ಇಬ್ಬರು ಯಾವಾಗಲೂ ಅವ್ರ ಜೊತೆಲಿ ಅವ್ರ ವಯಸ್ಸಾಗೋವರೆಗೂ ಅವರು ಕಂಟಿನ್ಯೂ ಆಗೋವಂಥ ಒಬ್ಬರು ಇದ್ದೇ ಇರ್ತಾರೆ ಸಾಮಾನ್ಯವಾಗಿ. ಅವರಿಬ್ಬರ ನಡುವೆಯಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಕಿತ್ತೋಗಿರೋದಂತೂ ಅದು ಕಾಮನ್ ಆಗಿ ನಾವು ತೊಗೊಳ್ತೀವಿ. ಬಟ್ ಆದರೂ ಆ ವ್ಯಕ್ತಿನ ನೆನೆಸ್ಕೊಳ್ತಕ್ಕಂಥದ್ದು, ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಆ ವ್ಯಕ್ತಿನ ಕರೀತಕ್ಕಂಥದ್ದು, ಯಾವುದೇ ಅವರು ಚೈಲ್ಡ್ಹುಡ್ಡಲ್ಲೂ ಫ್ರೆಂಡ್ಸು, ಕ್ರಿಕೆಟ್ ಆಡೋದಲ್ಲೂ ಫ್ರೆಂಡ್ಸು, ಕಬಡ್ಡಿ ಆಡೋದಲ್ಲೂ ಫ್ರೆಂಡ್ಸು, ಗೋಲಿ ಆಡೋದಲ್ಲೂ ಫ್ರೆಂಡ್ಸು, ಜಾಬ್ಗೆ ಹೋದಾಗ ಪಾರ್ಟಿ ಕೊಡ್ಸೋಕ್ಕೂ ಫ್ರೆಂಡ್ಸು, ಅದೇ ಫ್ರೆಂಡೇ. ಒಂದು 2-3 ಯಾರೋ ಇರ್ತಾರೆ, ಅವರೇ ಸೆಲೆಕ್ಟ್ ಹಾಕ್ಕೊಂಬರ್ತಾರೆ. ಹಾಗೆ 6 ಸೀರೀಸ್ ಅವರು ಸ್ವಲ್ಪ ಅಡಿಕ್ಷನ್ಗೆ ಹೋಗಬಾರ್ದು. ಸ್ವಲ್ಪ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ತಿಂದರೆ ಆರೋಗ್ಯ ಉತ್ತಮವಾಗಿರುತ್ತೆ 6 ಸೀರೀಸ್ ಅವ್ರಿಗೆ. ಹಾಗೆ 6 ಅವರು ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ. ಇನ್ನು ಸಂಗೀತದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಜ್ಯೋತಿಷಕ್ಕೆ ಬರಬೇಕಾಗತ್ತೆ ಆಮೇಲೆ. ಬಟ್ ಆದರೆ ಆಸಕ್ತಿ, ಹಾಡು ಹೇಳ್ತಕ್ಕಂಥ ಹಾವಭಾವ ಅವೆಲ್ಲ ಸ್ವಲ್ಪ ಎರಡು ಬಿಟ್ಟರೆ 2 ಸೀರೀಸ್ ಬಿಟ್ಟರೆ ನೆಕ್ಸ್ಟ್ 6 ಸೀರೀಸೇ ಆಸೆ ಪಡ್ತಾರೆ. ಬಟ್ ಅದು ಯಾವ ಥರ ಪರಿಣಾಮ ಬೀಳುತ್ತೋ, ಅದು ಬಾತ್ರೂಮ್ ಸಿಂಗರೋ ಅಥವಾ ಅವರ ಮನೇಲಿ ಆಡ್ತಾರೋ ಅಥವಾ ಪಬ್ಲಿಕಲ್ಲಿ ಆಡ್ತಾರೋ, ಅದು ಅವರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರ್ಯಾರು 6 ಸೀರೀಸಲ್ಲಿ ಇರ್ತಾರೆ, 6, 15, 24 ನಿಮಗೆ ಲಕ್ಕಿ ನಂಬರ್ಸು. ಆ ದಿವಸದಲ್ಲಿ ಏನಾದ್ರು ಹೊಸ ಸ್ಟಾರ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರೂಜಿ, ಇಲ್ಲಿ ಒಂದು ಕೇಳಬೇಕು. ಇದನ್ನೆಲ್ಲ ಕೇಳಿದ ಮೇಲೆ ಒಂದಷ್ಟು ಮಂದಿಯ ಪ್ರಶ್ನೆ ಇರುತ್ತೆ, ನನ್ನ ಗುಣಗಳು ಇದಕ್ಕೆ ಮ್ಯಾಚ್ ಆಗಲಿಲ್ಲಲ್ಲ ಗುರೂಜಿ, ನೀವು ಹೇಳಿದ್ದು ಅಂದರೆ ಎಲ್ಲವೂ ಕೂಡ ಮ್ಯಾಚ್ ಆಗಲಿಲ್ಲಲ್ಲ ಗುರೂಜಿ ಅಂತ ಕೇಳುವಂಥವ್ರು ಇರ್ತಾರೆ. ಸೊ ಅದಕ್ಕೆ ಏನು ಹೇಳ್ತೀರಾ? ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಬರ್ತೀವಿ. ಫಾರ್ ಎಕ್ಸಾಂಪಲ್ 6 ಟೋಟಲ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. 6ಗೆ 1, 6ಗೆ 2, 6ಗೆ 3. ಯಾಕಂದರೆ ನೀವು ಮಂತ್ ಟೋಟಲ್ ಮಾಡಬೇಕು, ಇಯರ್ ಟೋಟಲ್ ಮಾಡಬೇಕು. ಇದು ಟೋಟಲ್ ಮಾಡಿದಾಗ ಡೆಸ್ಟಿನಿ ನಂಬರ್ ಅಂತ ಬಂದಾಗ ಆಲ್ಟರ್ ಆಗುತ್ತೆ. ಅಲ್ಲಿಗೆ ನಿಲ್ಲಲ್ಲ. ಡೆಸ್ಟಿನಿ ನಂಬರ್ ಆದಮೇಲೆ ಪಿರಮಿಡ್ ನಂಬರ್ ಅಂತ ಕರೀತಾರೆ, ಅಲ್ಲೊಂದು ನಂಬರ್ ಬರುತ್ತೆ. ಒಂದು ನಂಬರ್ಗೆ ಇನ್ನು 2 ನಂಬರ್ ಆ್ಯಡ್ ಆಗುತ್ತೆ, ಅಲ್ಲಿ ಆಲ್ಟರ್ ಆಗುತ್ತೆ. ಮೋಸ್ಟ್ಲಿ ಯಾರಿಗಾರು ಆ ಒಂದು ಏನಂತಾರೆ, ಒಂದು ಸೀರೀಸು ಮ್ಯಾಚ್ ಆಗಿಲ್ಲ ಅಂತಂದಾಗ ಡೆಸ್ಟಿನಿ ಮತ್ತು ಸೋಲ್ ನಂಬರಲ್ಲಿ ಇದನ್ನು ಸ್ವಲ್ಪ ಪರಿವರ್ತನೆ ಮಾಡಿರುತ್ತೆ. ಆದರೆ ನನ್ನ ಅನುಭವದಲ್ಲಿ 80% ಅಷ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೆಚ್ಚು ಕಮ್ಮಿ ಅಲ್ಲಿ ಬರುತ್ತೆ. ಇನ್ನು ತದ್ವಿರುದ್ಧ ಇದೆ ಅಂದರೆ ನಿಮ್ಮ ಡೆಸ್ಟಿನಿ ನಂಬರು ಮತ್ತು ಸೋಲ್ ನಂಬರ್ ನೋಡಬೇಕಾಗತ್ತೆ. ಅಲ್ಲಿ ಇದನ್ನು ಆಲ್ಟರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ 5 ಸೀರೀಸ್ ಮತ್ತು 6 ಸೀರೀಸ್ ಅವರ ಗುಣಗಳನ್ನು ಗುರೂಜಿ ಅವರು ಹೇಳಿದ್ದಾರೆ. ಸೊ ವೀಕ್ಷಕರು ನೋಡ್ತಾ ಇರಬಹುದು. ಸೊ ನಿಮ್ಮ ಗುಣಗಳು ಮ್ಯಾಚ್ ಆಗ್ತಾ ಇದೆ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ 7, 8, 9 ಸೀರೀಸ್ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.